ನಮಸ್ತೆ ಅಂಶು ಅಶೋಕ್ ಹೆಗ್ಡೆ. ಮಿಸ್ಟರ್ ಹೆಗ್ಡೆ, ಹೇಳು. ನೀವು ಹೇಳಿ. ಅದನ್ನೇ ಹೇಳಲು ಹೊರಟಿದ್ದೆ. ಈಗ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿರ್ಬೋದು ಅಥವಾ ಈ ಒಂದು ಪಬ್ಲಿಕ್ ಜೊತೆ ನಾವು ಮಾತಾಡುವ ದಾಟಿ ಮಾತಾಡುವ ಆ ಧ್ವನಿಯ ಏರಿಳಿತ ಇರುತ್ತಲ್ಲ, ಅದು ಬಹಳ ಎದುರುಗಡೆ ಇರೋ ವ್ಯಕ್ತಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ. Tone of your voice. Yes. Okay. See, tone of voice in general, ನಾನು ಕ್ಲಾಸಸ್ ತಗೊಂಡಾಗ we have a chapter called voice modulation. Okay. ಆ ಇದರಲ್ಲಿ I tell my students particular ಟೈಮಲ್ಲಿ ಸಿ when you're talking to someone, especially ನನ್ನ ಸ್ಟೂಡೆಂಟ್ಸ್ ಇರೋದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಓಕೆ, ಸೊ ಅವ್ರಿಗೆ ದೇ ಶುಡ್ ಬಿ ಆಡಿಬಲ್ ಅಟ್ ದ ಸೇಮ್ ಟೈಮ್. ಅವ್ರ ಪಿಚ್ ಏನಿರುತ್ತಲ್ಲ, ವಾಯ್ಸ್ ಟೋನ್ ಪಿಚ್ ಏನಿರುತ್ತಲ್ಲ, ಇಟ್ ಶುಡ್ ನಾಟ್ ಬಿ ಲೈಕ್ ದೇ ಆರ್ ಸ್ಕ್ರೀಮಿಂಗ್ ಆರ್ ಶೌಟಿಂಗ್. ಅವ್ರು ಆಡಿಬಲ್ಲು ಆಗಿರಬೇಕು, ಅದರ ಜೊತೆಗೆ ಅವರು ತುಂಬ ಪೊಲೈಟ್ ಟೋನಲ್ಲಿನೂ ಬೇಕು. ಬಟ್ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನೀವು ಮಾತಾಡ್ತಿರ್ಬೇಕಾದ್ರೆ ಯು ಆರ್ ಜಸ್ಟ್ ಟಾಕಿಂಗ್ ವಿದಿನ್ ಯು ನೀಡ್ ಟು ಬಿ ಆಡಿಬಲ್. ಸೊ ಆ ರೀತಿ ಸೊ ವಾಯ್ಸ್ ಮಾಡ್ಯುಲೇಷನ್ ಆಗಲಿ ಅಥವಾ ನಿಮ್ಮ ಟೋನ್ ಆಗಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯೋರ್ ಕಾನ್ವರ್ಸೇಷನ್. ಅದೇ ನಾನು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ, ಕೇಳಿಸಿ. ಈಗ ನಿನಗೇನೆ ದದಾ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ಹೇಳಿದ್ರೆ ನಿನ್ಗೆ ಅನಿಸ್ತೀಯ ಹಿಂಗೆ ಅಂತ. ಅದೇ ದದಾ ನನಗೆ ಇದು ಬೇಕಾಗಿತ್ತು, ಈ ಜ್ಯೂಸ್ ಬೇಕಾಗಿತ್ತು ಅಥವಾ ಇದು ಬೇಕಾಗಿತ್ತು, ದದಾ ಮಾಡ್ಕೊಡೋದದ, ಇದು ಬೇರೆ ಇರುತ್ತೆ. ಆಗ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟು ಪ್ರೀತಿಯಿಂದ ಮಾಡ್ಕೊಡ್ತೀಯ ಅಂತಂದ್ರೆ ಅದು ಬೇರೆ. ಅದೇ ಮಾಡ್ಕೊಡೋ ಬಿಟ್ಕೊಡೋ ಅಂತ ಮಾಡ್ಬಿಟ್ಟು ತಂದು ಕುಕ್ಬಿಡ್ತೀರ, ತಗೊಳ್ಳಿ ಏನ್ ಕುಕ್ಕಾಡೋದು ಅಂತ. ಸೊ ಏನು ಅಂತಂದ್ರೆ ಅದೇ ಮಾತಿರುತ್ತಲ್ಲ, ಅದು ಒಂಥರ ಮಾಣಿಕ್ಯ ಥರ. ಒಂದು ಸರಿ ಮಾತಾಡದ್ಮೇಲೆ ಹೋಯ್ತು, ಮುತ್ತು ಹೊಡೆದ್ಮೇಲೆ ಹೋಯ್ತು ಅನ್ನೋದು ಕೂಡ ಒಂದು ಗಾದೆ ಮಾತಿದೆ. ಸೊ ಬಹಳ ಇದು ಕೇರ್ಫುಲ್ ಆಗಿ ಮಾತಾಡಿ. ಆಮೇಲೆ ಗಂಡ ಹೆಂಡತಿ ಮಧ್ಯೆ ನೀವು ಜಗಳ ಆಡ್ಕೊಂಡು ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸಾರಿ ಹೇಳ್ತೀನಿ, ಗಂಡ ಹೆಂಡತಿ ಸಂಬಂಧ ಅದು ತುಂಬಾ ಗಟ್ಟಿಯಾಗಿ ಬೆಳೀತಾ 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 ಹೋಗ್ಬೇಕು ಅಂತಂದಾಗ ಅಲ್ಲಿ ಆ ಪ್ರೀತಿ, ಆ ಸವಿನುಡಿ, ಈ ತರದ್ದೇ ವರ್ಕೌಟ್ ಆಗ್ತಾ ಹೋಗುತ್ತೆ. ಆ ಬಂಧಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳಿ ಮ್ಯಾಮ್. ಈಗ ಏನಂದ್ರೆ ನಿಮ್ದು ವಾಯ್ಸ್ ಟೋನ್ ಹೇಗಿರುತ್ತೆ, ಯೂಶಲಿ ಈ ಕಂಪ್ಲೇಂಟು ಮೇಲ್ ಸೆಕ್ಷನ್ ಇಂದ ಜಾಸ್ತಿ ಬರುತ್ತೆ. ನನ್ನ ಹೆಂಡತಿ ಹತ್ರ ಮಾತಾಡಿದ್ರೆ ಅವಳು ಒಂಥರ ವಾಯ್ಸ್ ರೇಸ್ ಮಾಡ್ಕೊಂಡು ಮಾತಾಡ್ತಾಳೆ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಓನ್ಲಿ ದ್ಯಾಟ್, ಇಟ್ ಈಸ್ ಫ್ರಮ್ ಬೋತ್ ದ ಎಂಡ್ಸ್. ಸಿ, ನೀವು ಪ್ರೀತಿಯಿಂದ ಮಾತಾಡಿದ್ರೆ ಅಥವಾ ನೀವು ಯು ಹ್ಯಾವ್ ಟು ಗೆಟ್ ದಟ್ ವರ್ಕ್ ಡನ್. ಓಕೆ, ಬೇಸಿಕಲಿ ಏನಂತಂದರೆ ಏನಾದರೂ ಒಂದು ಕೆಲಸ ಇರುತ್ತೆ ಅಥವಾ ಏನಾದರೂ ಒಂದು ಮಾತಿರುತ್ತೆ, ಅದಕ್ಕೆ ನಿಮಗೆ ಅವ್ರದ್ದು ಒಪಿನಿಯನ್ ಬೇಕಾಗಿರುತ್ತೆ. ಇಫ್ ಯು ಟಾಕ್ ಇನ್ ಅ ಪೊಲೈಟ್ ಮ್ಯಾನರ್, ನಿಮ್ಮ ವಾಯ್ಸಲ್ಲಿ ಆ ಪ್ರೀತಿ, ಆ ಅಫೆಕ್ಷನ್ ತೋರಿಸ್ಬಿಟ್ಟು ನೀವು ಮಾತಾಡಿದ್ರೆ ಆ ಟೋನಲ್ಲಿ, ಡೆಫಿನೆಟ್ಲಿ ದ ಆಪೋಸಿಟ್ ಪರ್ಸನ್ ವಿಲ್ ಲಿಸನ್ ಯು ಬೆಟರ್. ಇನ್ನೊಂದು ನಾನು ಮಾತಾಡ್ತೀನಿ. ಏನು ಅಂತಂದ್ರೆ, ಈಗ ನೀನು ಏನೋ ಟೆನ್ಷನ್ ಅಲ್ಲಿ ಇದ್ದಿದ್ದೆ ಏನೋ ಅಂತ ಈ ಕೂಗಾಡದೆ ಅಂತ ಇಟ್ಕೋ. ಕೂಗಾಡದೆ ಏನ್ ದದಾ ಹಿಂಗೆ ಅಂತ ಆ ಎದುರುಗಡೆ ಈಗ ನಾನು ನೀನೇನ್ ಕೂಗಾಡ್ತೆ ನೀನು ಅಂತ ಅದರಿಗಿಂತನೂ ಜಸ್ಟ್ ಒಂದು ಇಷ್ಟನ ಐ ಲವ್ ಯು ಅದು ಅಂದ್ರೆ ಆ ಟರ್ನ್ ಮಾಡೋದು ಕೂಡ ಮಾತು ಮಧುರ ಅನ್ನೋದು ಏನಕ್ಕೆ, ಇದೇ ಉದ್ದೇಶಕ್ಕೆ. ಕರೆಕ್ಟ್. ನಾನಾಗ್ಲಿ ನೀವಾಗ್ಲಿ, ಈಗ ಏನಂತಂದ್ರೆ ನಿಮ್ದು ಟೋನ್ ಸ್ವಲ್ಪ ಹೈ ಪಿಚ್ ಹೋಗಿದ್ರೆ ಐ ಶುಡ್ ಕಂಟ್ರೋಲ್ ಮೈ ಸೆಲ್ಫ್ ಅಂಡ್ ಜಸ್ಟ್ ಸ್ಮೈಲ್ ಎಟ್ ಯು ಅಂಡ್ ಆಸ್ಕ್ ಯು, ಓಕೆ ಪರವಾಗಿಲ್ಲ, ಏನಾಗಿದೆ ಅದನ್ನ ಆರಾಮ್ಸೆ ಕೂತ್ಕೊಂಡು ಹೇಳಿ. ಸಿ, ಅ ವಾಯ್ಸ್ ಮ್ಯಾಟರ್ಸ್ ಅ ಲಾಟ್. ನಿಮ್ಮದು ಟೋನ್ ಏನಿದೆ, ನೀವು ಯಾವ ರೀತಿ ನಿಮ್ಮ ಪಾರ್ಟ್ನರ್ ಹತ್ರ ಅಥವಾ ಎನಿಬಡಿ ಇನ್ ಪಬ್ಲಿಕ್ ಆಲ್ಸೋ, ಇನ್ ಜನರಲ್ ಆಲ್ಸೋ ಯು ಟಾಕ್ ಟು ಸಮ್ವನ್, ಯು ಶುಡ್ ಆಲ್ವೇಸ್ ಟೇಕ್ ಕೇರ್. ನಿಮ್ಮ ಟೋನ್ ಏನಿದೆ, ಪೊಲೈಟ್ ಟೋನ್, ಆಡಿಬಲ್ ಟೋನ್ ಆ್ಯಂಡ್ affectionate way of saying your things is always better than going high pitch. ಅದೇ ನಾನು ಇನ್ನೊಂದು ಹೇಳ್ತೀನಿ. ಈಗ ನಮ್ಮ ಪಬ್ಲಿಕ್ ನಲ್ಲಿ ಅಂತ ಇಟ್ಕೊಳ್ಳೋಣ, ಗೊತ್ತಾಯ್ತಾ, ಅದು ಕೆಲಸ ಮಾಡು, ಆ ಕೆಲಸ ಸರಿಯಾಗಿಲ್ಲ ಅಂತ ನಾವು ಮಾತಾಡೋದು.
ಅದ ಕೆಲಸ ಯಾಕೋ ಸರಿಯಾಗಿಲ್ಲ, ಸರಿ ಮಾಡು ಅಂತಂದಾಗ ಅವನಿಗೆ ಅನ್ಸುತ್ತೆ ನಾನು ಮಾಡಿದ್ದು ಇದು ಅಂತ. ಹ್ಮ್. ಈಗ ಬೈದು ಹೇಳಿದಾಗ ಹಿಂಗನ್ನತ್ತೆ Correct. ಇವನ ಹಿಂಗೆ ಅಂತ. ಹ್ಮ್. ಅದೇ ಆ ಪ್ರೀತಿಯಿಂದ ಹೇಳಿದಾಗ ಹ್ಮ್. ಹೌದಲ್ವಾ, ಸರ್ ಆಗಲಿ ಅಥವಾ ಇವರಾಗ್ಲಿ ಹ್ಮ್. ಈ ತರ ಪ್ರೀತಿಯಿಂದ ಹೇಳೋದು ನಾನು ಕರೆಕ್ಟಾಗಿ ಮಾಡ್ಬೇಕು ಅನ್ನೋದು ಇರುತ್ತೆ. ಹ್ಮ್. ಹಾಗೇನೆ ಗಂಡ ಹೆಂಡತಿ ಮಧ್ಯದಲ್ಲೂ ಅಷ್ಟೇನೆ. Correct. ಈ ಕೂಗಾಡೋದ್ರಿಂದ ಕಿರಿಚಾಡೋದ್ರಿಂದ ಬರೀ ನಿಮ್ಮ ಎನರ್ಜಿ ವೇಸ್ಟ್ ಬಿಟ್ರೆ, ಹಾ. ಒಂದಷ್ಟು ಸಂಬಂಧಗಳ ಹಾಳು ಅನ್ನೋದು ಬಿಟ್ರೆ, Correct. ಆ ಪ್ರೀತಿಯಿಂದ ಮಾತಾಡಿದಾಗ ಆ ಜೀವನ ಸುಗಮವಾಗಿರುತ್ತೆ. ಹಾ. ಆ ಮಾತಾಡೋ ಧ್ವನಿ ಇರುತ್ತಲ್ಲ, ಅದು ಟೋನ್ ಅಂತ ಏನು ಇದಿರುತ್ತಲ್ಲ, ಅದನ್ನ ಸರಿಯಾಗಿ ಸಂಸಾರದಲ್ಲಿ ಬಳಸ್ಕೊಳ್ಳಿ ಅಂತ ನಾನು. Yes, your voice tone is like your peace of mind. So retain your voice tone in a very polite, affectionate and healthy manner. Namaste. ನಮಸ್ತೆ.